ಸೊ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೇರಣ್. ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇವತ್ತೊಂದು ಲಾಂಗ್ ರೈಡಿಗೆ ಹೋಗ್ತಾ ಇದ್ದೀವಿ. ಆ ರೈಡ್ ಬಂದುಬಿಟ್ಟು ವಯನಾಡಿಗೆ ಹೋಗ್ತಾ ಇದ್ದೀವಿ. ವಯನಾಡ್ ಬಂದುಬಿಟ್ಟು ಕೇರಳ ಅಲ್ಲಿರೋದು. ಸೊ ನಾವು ವಯನಾಡಲ್ಲಿ ಒಂದು ಲೊಕೇಶನ್ ಚೂಸ್ ಮಾಡಿದ್ದೀವಿ. ಅದ್ರ ಹೆಸರು ಬಂದುಬಿಟ್ಟು GlassBridge ಅಂತ. ತುಂಬ ಚೆನ್ನಾಗಿದೆ ಗುರು. ಸೊ ಅದಕ್ಕೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀವಿ. ಇವಾಗ ನೀವು ನಂಬ್ತಿರೋ ಬಿಡ್ತಿರೋ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 6:30 ಆಗ್ತಾ ಇದೆ. ಸೊ 6:30 ಆಗಿದೆ. ನಾವು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಬ್ಯಾಗ್ನೆಲ್ಲ ಕ್ಲೀನಾಗಿ ಅದ್ರ ಮೇಲ್ಗಡೆ ಇಟ್ಬಿಟ್ಟು ಹೋಗೋಷ್ಟೊಳಗಡೆ ಒಂದು ಸ್ವಲ್ಪ ಟೈಮ್ ಆಯಿತು. ಸೊ ಇಲ್ಲಿಂದ ನಾನಿರೋದು ಬಂದುಬಿಟ್ಟು RR ನಗರ್ ಶೆಲ್ಲಲ್ಲಿದ್ದೀನಿ. ಸೊ ಇಲ್ಲಿಂದ 280 ಕಿಲೋಮೀಟರ್ಸ್ ಇದೆ ಆ ಲೊಕೇಶನಿಗೆ. ಸೊ ನಾವು ಆ ಲೊಕೇಶನಿಗೆ ಫಸ್ಟ್ ಹೋಗಲ್ಲ, ಫಸ್ಟು ನಾವು ರೂಮಿಗೆ ಹೋಗ್ಬಿಟ್ಟು ಅದಾದಮೇಲೆ ಆ ಲೊಕೇಶನಿಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇರೋದು. ಸೊ ಇವಾಗ ಒಂದು ಸ್ವಲ್ಪ ಟೈಮ್ ಆಗಿದೆ. ವಿದೌಟ್ ಎನಿ ಫರ್ದರ್ ಬನ್ನಿ ಮತ್ತೆ ಹೋಗೋಣ. ಆಲ್ರೈಟ್, ಸೊ ನಾವಿವಾಗ ಮೈಸೂರು ರೋಡ್ನ ಚೂಸ್ ಮಾಡಿದ್ದೀವಿ. ಸೊ ಬ್ಯಾಂಗ್ಳೂರ್ ಟು ಮೈಸೂರಿಂದ ಬನ್ನರ್ಘಟ್ಟದಿಂದ ಕೇರಳ ಎಂಟ್ರಿ ಕೊಡ್ತೀವಿ. ಕೇರಳದಿಂದ ಡೈರೆಕ್ಟ್ ಒಂದೇ ರೋಡು ವಯನಾಡು. ಸೊ ವಯನಾಡಿಗೆ ನಾವು ನಮ್ಮ ಪ್ರಕಾರ ನಾವು ಥಿಂಕ್ ಮಾಡಿದ ಪ್ರಕಾರ 2 o'clock ಒಳಗಡೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಐ ಆಮ್ ನಾಟ್ ಶೋರ್ 2 o'clock ಒಳಗಡೆ ಹೋಗ್ತೀವಿ ಅಂತ. ಬಟ್ ನೋಡೋಣ, ಇನ್ನೂ ಬೇಗನೂ ಹೋಗ್ಬೋದು. ಯಾಕಂದರೆ ನಾನು ಕ್ರೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ 90-100 ಕ್ರೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದು ಸ್ವಲ್ಪ ತಲೆಗೆ ಏಟ್ ಬೀಳುತ್ತೆ. ಅಂದರೆ ಸ್ಪೀಡ್ ಜಾಸ್ತಿ ಹೋದರೆ ಸ್ವಲ್ಪ ನಂಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು 90-100 ಆ ಥರ ಕ್ರೂಸ್ ಮಾಡ್ತಾ ಪೀಸಾಗಿ ಹೋಗ್ತಾ ಇದ್ದೀನಿ. ಮೈಸೂರು ರೋಡ್ ಬಗ್ಗೆ ನಿಮಗೆ ಕೇಳಬೇಕಾ? ಮೈಸೂರು ರೋಡ್ ಅಷ್ಟು ಬೆಸ್ಟ್ ರೋಡ್ ಯಾವುದು ನಾನು ನೋಡೇ ಇಲ್ಲ. ಸೊ ನಾವು ಆಲ್ಮೋಸ್ಟ್ ಬಂಡೀಪುರ ಹತ್ರ ಇದೀವಿ. ಸೊ ಇದು ಬಂಡೀಪುರ್ ಚೆಕ್ ಪೋಸ್ಟ್. ಇದು ಬಂಡೀಪುರ್ ಬಗ್ಗೆ ತುಂಬಾ ಕಥೆಗಳಿದಾವೆ, ಅದನ್ನ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಆಲ್ರೈಟ್, ಸೊ ನಾವು ಇವಾಗ ಬಂಡೀಪುರಲ್ಲಿದ್ದೀವಿ. ಸೊ ಬಂಡೀಪುರದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ. ಸೊ ಇದು ಮೊದಲು ಮೈಸೂರು ರಾಜರವರು ಕ್ರಿಯೇಟ್ ಮಾಡಿರೋದು ಇದನ್ನ. ಸೊ ಇನ್ ದ ಇಯರ್ ಆಫ್ 1931 ಇದು ಕ್ರಿಯೇಟ್ ಆಗಿರೋದು. ಫಸ್ಟ್ ಇದ್ರ ಹೆಸರು ಬಂದ್ಬಿಟ್ಟು ವೇಣುಗೋಪಾಲ ವೈಲ್ಡ್ ಲೈಫ್ ಪಾರ್ಕ್ ಅಂತ ಇತ್ತು. ಹೋಗ್ತಾ ಇನ್ ದ ಇಯರ್ ಆಫ್ 1973 ಇದ್ರದ್ದು ಹೆಸರು ಚೇಂಜ್ ಆಯಿತು. ಅದು ಹೆಸರು ಏನಂತ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು, ಬಂಡೀಪುರ್ ಫಾರೆಸ್ಟ್ ಅಂತ ಆಗಿದೆ. ಸೊ ಆ ಥರ ಇದ್ರದ್ದೊಂದು ಸಣ್ಣ ಹಿಸ್ಟ್ರಿ ಇದೆ. ಆ್ಯಂಡ್ ಇಲ್ಲಿ ಮೋರ್ ಓವರ್ ನೀವು ಒಂದು ಸ್ವಲ್ಪ ಬರಬೇಕಾದ್ರೆ ನಿಧಾನಕ್ಕೆ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಲೈಕ್ ಅವ್ರು ಹೇಳಿದ ಪ್ರಕಾರ ನಮಗೆ ಆನೆಗಳು ಕಾಣಿಸ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಟೈಗರು ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಲಕ್ ಪ್ರಕಾರ ನಮಗೇನು ಕಾಣಿಸೋದು ಡೌಟೇ. ಸೊ ನಿಮಗೇನಾದರೂ ಕಾಣಿಸಿದೆ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ತಿಳಿಸ್ಕೊಡಿ. ಸೊ ಮತ್ತು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೂ ಬಿಡೋಲ್ಲ. ಸೊ ಬನ್ನಿ ಮತ್ತೆ ಲೆಟ್ಸ್ ರೈಡ್. ಆವಾಗಲೇ ಒಂದು 5 ನಿಮಿಷ ನಿಂತ್ಕೊಂಡಿದ್ದಾಗೆ ಒಬ್ರು ಯಾರೋ ಬಂದುಬಿಟ್ಟು ಇಲ್ಲಿ ಆನೆ ಜಾಸ್ತಿ ಮತ್ತು ಟೈಗರ್ ಜಾಸ್ತಿ ಅಂತ ಹೇಳಿದ್ರು. ಆನೆ ಟೈಗರ್ ಬಿಡಿ, ಒಂದು ಇರ್ಬೆ ಕೂಡ ಕಾಣಿಸ್ತಾ ಇದೆ. Excuse me, can I? Yeah. Tell me. Hey, where are you coming? Mobile helmet. Please remove the helmet. I should remove the helmet. Yeah. Camera off. No. Camera off. Camera off. Not open. Camera open. Camera off. Camera off. Camera off. Camera off. Ganja. Huh? English lesson. Ganja. Yeah. Ganja. Please check. Please check. Just a casual check. No, please check. No tension.
Sure. Are you allowed solo drive? No, one of my friend went there, right? Which one? BMW. BMW. Wait. And one more friend is coming. No, such riders. You don't do it. That's just a travel box. ಸೊ ಇಲ್ಲಿ ಸಿನಾರಿಯೋ ಏನಾಗಿದೆ ಅಂದರೆ ಅವರು ಚೆಕ್ ಪೋಸ್ಟ್ ಅದು ಆ್ಯಕ್ಚುಲಿ ಕೇರಳ ಚೆಕ್ ಪೋಸ್ಟ್ ಅದು. ಸೊ ಅಲ್ಲಿ ಯೂಶ್ವಲಿ ಎಲ್ಲರಿಗೂ ಚೆಕ್ ಮಾಡ್ತಾರೆ, ಬಟ್ ಅವರು ರೀತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಫೈನ್, ಅವ್ರವ್ರ ರೀತಿಯಲ್ಲಿ ಮಾಡ್ತಾರೆ ಅವರು. ಅವ್ರು ಕೇಳಿದ್ದು ಲಿಕ್ಕರು ಇಲ್ಲಾಂದರೆ ಏನಾದರೂ ಎನಿ ಡ್ರಗ್ಸ್ ಇದಾನ ಅಂತ ಅವ್ರು ಕೇಳಿದ್ರು. ಸೊ ನಾನು ದಿಲ್ದಾರಾಗಿ ಹೇಳಿದೆ ಎಲ್ಲ ಚೆಕ್ ಮಾಡಿ ಅಂತ. ಸೊ ಫೈನಲ್ ಆಗಿ ನಾವು ವಯನಾಡಿಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಅರೌಂಡ್ 10 ಕಿಲೋಮೀಟರ್ಸ್ ಇದೆ ನಮ್ಮ ರೂಮಿಗೆ. ಸೊ ನಮ್ಮ ರೂಮಿಂದ ಆ ಗ್ಲಾಸ್ ಬ್ರಿಡ್ಜ್ ವ್ಯೂ ಪಾಯಿಂಟಿಗೆ ಹೋಗೋಕ್ಕೆ ಅಗೇನ್ 10 ಕಿಲೋಮೀಟರ್ಸ್ ಇದೆ ರೂಮಿಂದ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಒಂದು ಕೆಲಸ ಮಾಡಬೇಕಾಗಿರೋದು ಏನು ಅಂತಂದರೆ, ರೂಮಿಗೆ ಹೋಗ್ಬಿಟ್ಟು ನನ್ನ ಗೇರ್ಸ್ನೆಲ್ಲ ಬಿಸಾಕಬೇಕು ಅನ್ನಿಸ್ತಾ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಶೆಕೆ ಇದೆ ಗುರು ಇಲ್ಲಿ. ನಾನು ಲಿಟ್ರಲಿ ಒಳಗಡೆ ಹೆಂಗೆ ಸ್ವೆಟ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ವೆಟ್ ಆಗ್ತಾ ಇದೆ. ಇವನು ಯಾರು ಗುರು ದೇವರು. ರೈಟ್, ಸೊ ಇವಾಗ ಜಸ್ಟ್ ಬಂದ್ವಿ ನಾವು. ಸೊ ಟೈಮ್ ಬಂದುಬಿಟ್ಟು 2:56, ಆಲ್ಮೋಸ್ಟ್ 3 ಆಗಿದೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ಪರವಾಗಿಲ್ಲ. ನಿಧಾನಕ್ಕೆ ಬಂದು ಆರಾಮಾಗಿ ಬಂದು ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ. ಸೊ ನಾನು ನಿಮಗೆ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಬ್ರೇಕ್ ಕೊಡಿ, ಸ್ವಲ್ಪ ಗೇರ್ಸ್ನೆಲ್ಲ ತೆಗೆದುಬಿಟ್ಟು ಪೀಸಾಗಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ವ್ಯೂ ಪಾಯಿಂಟ್ ನೋಡೋಕ್ಕೆ ಹೋಗೋಣ. ಸೊ ಬನ್ನಿ ಮತ್ತೆ ಲೆಟ್ಸ್ ಗೋ. ಓಕೆ, ಸೊ ಇವಾಗ ಜಸ್ಟ್ ನಾವು ರೂಮಿಂದ ಆಚೆ ಬಂದ್ವಿ. ಸೊ ಇಲ್ಲಿ ಒಂದು ಮ್ಯಾಟ್ರ್ ಆಗಿದೆ. ಏನು ಅಂತಂದರೆ 10 ಕಿಲೋಮೀಟ್ರ್ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಬಟ್ ಇಲ್ಲಿ 30 ಕಿಲೋಮೀಟರ್ಸ್ ಇದೆ ನಮ್ಮ ರೂಮಿಂದ. ಇಟ್ಸ್ ಫೈನ್, ನಮಗೇನು ಮ್ಯಾಟ್ರೇ ಅಲ್ಲ ಅದು. ಬಟ್ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ, ಬೇಗ ಬೇರೆ ಹೋಗಬೇಕು. ಇಲ್ಲಿ ರೋಡ್ ಮಾತ್ರ ನಂಗೆ ಹೆವಿ ಇಷ್ಟ ಆಗಿಬಿಟ್ಟಿದೆ. ರೋಡ್ ಪಕ್ಕದಲ್ಲೆಲ್ಲ ವ್ಯೂ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆಲ್ಮೋಸ್ಟ್ ಬಂದ್ವಿ ಗುರು. ಇನ್ನೇನಿದೆ ಅಲ್ಲ ಗ್ಲಾಸ್ ಬ್ರಿಡ್ಜ್. ಆಲ್ರೈಟ್, ಸೊ ಫೈನಲಿ ನಾವು ಈ ಗ್ಲಾಸ್ ಬ್ರಿಡ್ಜಿಗೆ ಬಂದಿದ್ದೀವಿ. ಇದು ಫಸ್ಟ್ ಗ್ಲಾಸ್ ಬ್ರಿಡ್ಜು. ಸೆಕೆಂಡ್ ಗ್ಲಾಸ್ ಬ್ರಿಡ್ಜ್ ಬಂದುಬಿಟ್ಟು ಮೇಲ್ಗಡೆ ಇದೆ. ಸೊ ಅದು ಹೋಗ್ಬೋದಾಗಿತ್ತು ನಾವು, ಬಟ್ ಏನು ಅಂತಂದರೆ ಒಂದೇ ಡಿಸಪಾಯಿಂಟ್ಮೆಂಟು, ಎಲ್ಲಿ ನೋಡಿದ್ರು ಕ್ರೌಡ್ ಇದೆ. ಇದೊಂದು ಸ್ವಲ್ಪ ಖಾಲಿ ಅನಿಸ್ತು. ಸೊ ಅದಕ್ಕೆ ಇಲ್ಲಿ ಬಂದ್ವಿ. ಸೊ ಇದೇನು ಅಂತಂದರೆ, ಇದು ಕೆಳಗಡೆ ಅಷ್ಟೊಂದು ಏನು ಡೀಪ್ ಇಲ್ಲ. ಅಂದರೆ ನೋಡಿದ ತಕ್ಷಣ ತುಂಬ ಡೀಪ್ ಇದೆ ಅಂತ ಏನು ಅನಿಸಲ್ಲ, ನಿಮಗೆ ಕಾಣಿಸಿರೋ ಡೌಟು. ಬಟ್ ಇದು 100 ಫೀಟ್ ಹೈಟಲ್ಲಿದೆ ಅಷ್ಟೇ. ಆ್ಯಂಡ್ ಇದ್ರದ್ದು ಉದ್ದ ಬಂದುಬಿಟ್ಟು 15 ಅಡಿ. ನನಗಂತೂ ಈ ಗ್ಲಾಸ್ ಬ್ರಿಡ್ಜೇ ಜಾಸ್ತಿ ಇಷ್ಟ ಆಗಿರೋದು ಕಂಪೇರ್ ಟು ಮೇಲ್ಗಡೆದು. ಯಾಕಂದರೆ ನೀವು ನೋಡ್ಬೋದು ವ್ಯೂ ಈ ಕಡೆಯಿಂದ ಚೆನ್ನಾಗಿದೆ. ಬಟ್ ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಇರೋದು ಅದು ಆ ಸೈಡ್ ಇದೆ. ಸೊ ಅದು ಅಂತ ಏನು ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿರೋ ವ್ಯೂವೇ ಒಂಥರ ನನಗೆ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಸೊ ಇವಾಗ ನೀವು ಸಿನಿಮ್ಯಾಟಿಕ್ಸಿಗೆ ವೇಟ್ ಮಾಡ್ತಿರ್ತೀರಾ. ಸೊ ನೋ ವೇಟ್, ಲೆಟ್ಸ್ ಗೋ. ಆಲ್ರೈಟ್, ಸೊ ನೀವು ಇಲ್ಲಿ ಮೇಲ್ಗಡೆ ಬರಬೇಕು ಅಂತಂದರೆ ಇಲ್ಲಿ ನಿಮಗೆ ಚಾರ್ಜಸ್ ಇರುತ್ತೆ. ಸೊ ಚಾರ್ಜಸ್ ಬಂದುಬಿಟ್ಟು 1200 ಜೀಪಿಗೆ. ಸೊ ಜೀಪಿಗೆ ನೀವು ಕಂಪಲ್ಸರಿ ಬರಲೇಬೇಕು. ಬೈಕ್ಸು ಇಲ್ಲ ಬೇರೆ ಯಾವುದೇ ಕಾರ್ ತೊಗೊಂಡ್ರೂ ಬರೋಕ್ಕೆ ಆಗಲ್ಲ ನಿಮಗೆ. ಸೊ ಅದೊಂದು ಪ್ರಾಬ್ಲಮ್ಮು. ಆ್ಯಂಡ್ ಇನ್ನೊಂದೇನು ಪ್ರಾಬ್ಲಮ್ಮು ಅಂತ ಅಂದರೆ,
ಬಂದ ತಕ್ಷಣ 200 ರೂಪೀಸ್ ಟಿಕೆಟಿಗೆ ಕಟ್ಟಬೇಕು. ಸೊ 1200 ಡಿವೈಡೆಡ್ ಬೈ 6 ಅಂದರೆ 6 ಮೆಂಬರ್ಸ್ ಹೋಗ್ಬೋದು. ಅದಾದಮೇಲೆ 200 ರೂಪೀಸ್ ಪರ್ ಹೆಡ್ ಆಗುತ್ತೆ, ಅಷ್ಟೇ ಆಗುತ್ತೆ. ಇಲ್ಲೊಂದಿದೆ, ಇನ್ನು ಮೇಲ್ಗಡೆ ಒಂದಿದೆ, ಎರಡಕ್ಕೂ ಚಾರ್ಜಸ್ ತೊಗೊತಾರೆ. ಸೊ ನಾವು ಎರಡೂ ನೋಡ್ಕೊಂಡ್ಬಂದು ಇದೇ ಒಂದು ಸ್ವಲ್ಪ ಬೆಸ್ಟ್ ಅನಿಸ್ತು. ಸೊ ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಆಲ್ರೈಟ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಲೇಬೇಕು ನೀವು. ಸೊ ನಾನು ನಿಮಗೆ ನೆಕ್ಸ್ಟ್ ಸೀರೀಸಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸ್ಟೇ ಸೇಫ್ ಗೈಸ್.